ನಮಸ್ಕಾರ ವೀಕ್ಷಕರೇ, ಉನ್ನತ ಮಾಡಿನ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋಗೆ ನಾನು ಅನ್ನಿಸ್ತು. ಸೊ ನಮ್ಮದು ಪೈಂಟಿಂಗ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ. ಒಳ್ಳೆ ಕ್ವಾಲಿಟಿಲೇ ಮಾಡಿಕೊಡ್ತೀವಿ. ನೋಡ್ತಾ ಇರ್ಬೋದು, ಟ್ರ್ಯಾಕ್ಟ್ರದ್ದು ಬಾನೆಟ್ ಸ್ವಲ್ಪ ಎಣ್ಕೊಟ್ಟು ಹೆಚ್ಚಾಗಿ ಪ್ರಾಬ್ಲಮ್ ಆಗಿತ್ತು. ಸೊ ಕಸ್ಟಮರ್ ತಂದುಬಿಟ್ರು, ಮಾಡ್ತಾಯಿದ್ದೀವಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ಕೊನೆಯ ತನಕ ನೋಡಿ. ಟ್ರ್ಯಾಕ್ಟರ್ ಮುಂದೆ ಅಂತಲ್ಲ, ಟ್ರೈಲರ್ ಇರ್ಬೋದು, ಟ್ಯಾಂಕರ್ ಇರ್ಬೋದು, ಅಥವಾ ಬೇರೆ ಕಾರ್ ಇರ್ಬೋದು, ಆಟೋ ಇರ್ಬೋದು, ಯಾವುದೇ ವೆಹಿಕಲ್ ಇದ್ರೂ ನಾವು ಪೇಂಟಿಂಗ್ ಶುರು ಮಾಡಿದ್ದೀವಿ. ಟಿಂಕರಿಂಗ್ ಮತ್ತು ಪೇಂಟಿಂಗ್ ಇರೋ ನಮ್ಮಲ್ಲೇ ಅವೈಲಬಿಲಿಟಿ ಇದೆ. ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಬೇರೆ ಇನ್ ಕೇಸು ನಿಮ್ಮ ಟ್ರ್ಯಾಕ್ಟರ್ ಆಗಿರ್ಬೋದು, ಅಥವಾ ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಟ್ಯಾಂಕರ್ ಆಗಿರ್ಬೋದು, ಎನಿ ವೆಹಿಕಲ್ ಟಿಂಕರಿಂಗ್ ಆ್ಯಂಡ್ ಪೈಂಟಿಂಗ್ ಇತ್ತು ಅಂದರೆ ನಮ್ಮನ್ನು ಸಂಪರ್ಕಿಸ್ಬೋದು. ಫೋನ್ ನಂಬರ್ 9164553121, 9845224949, 9164553131. ಎನಿ ಟೈಮ್ ಕಾಲ್ ಮಾಡಿ. ನೋಡಿ ಫಿನಿಶಿಂಗ್ ಹೆಂಗೆ ಬರ್ತಿದೆ ಅಂತ. ಗ್ಲಾಸಿ ಫಿನಿಶಿಂಗ್ ಬರ್ತಿದೆ ನೋಡಿ, ಅದು ನೋಡ್ತಿರ್ಬೋದು ನೀವು. ಗ್ಲಾಸಿ ಫಿನಿಶಿಂಗ್ ಬರ್ತಿದೆ. ನಾವು ಕಸ್ಟಮರ್ ಮೇಲೆ ಡಿಪೆಂಡು. PU ಪೇಂಟ್ ಮಾಡಿದ್ರೆ ಲೈಫ್ ತುಂಬ ಬರುತ್ತೆ, ಆಸ್ಪಾ ಮಾಡಿದ್ರೆ ಲೈಫ್ ಕಡಿಮೆ ಬರುತ್ತೆ. PU ಬಂದು ಒರಿಜಿನಲ್ ಪೇಂಟ್ ಬರುತ್ತೆ. ಕ್ವಾಲಿಟಿ ಇರ್ಬೋದು, ಪ್ರೈಸಿಂಗಲ್ಲಿ ಇರ್ಬೋದು, ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾರ್ಮಲ್ ಪೇಂಟ್ಗಳು ನಿಮಗೆ ಗೊತ್ತಿರ್ಬೋದು, 350 ರೂಪಾಯಿಂದ ಪೇಂಟ್ ಪರ್ ಲೀಟ್ರ್ ಇಟ್ಕೊಂಡು 5,000 ತನಕ ಇದೆ. ಡಿಪೆಂಡ್ ಅಪಾನ್ ಕಸ್ಟಮರ್ ಯಾವ ಚಾಯ್ಸ್ ಮಾಡ್ತಾರೆ, ಡಿಪೆಂಡ್ ಅಪಾನ್. ಕ್ವಾಲಿಟಿ ಪರ್ಪಸ್ ನೋಡ್ತೀನಿ ಅಂದರೆ ಲೈಫು ಬರುತ್ತೆ, ಪ್ರೈಸು ಜಾಸ್ತಿ ಆಗಿರುತ್ತೆ. ನೋಡ್ತಾ ಇರ್ಬೋದು ಪೈಂಟಿಂಗ್ ಯಾವ ರೀತಿ ಆಗ್ತಿದೆ ಅಂತ. ನಿಮಗೆ ಗ್ಲಾಸಿ ಫಿನಿಶಿಂಗ್ ಬರ್ತಿದೆ. ಯಾವುದೇ ಇದ್ರೂ ಹೇಳಿ, ಮಾಡ್ಕೊಳ್ಳೋಣ. ಮೊನ್ನತೆ ಡಿಮಾರ್ಟ್, ದಾಬಸ್ಪೇಟೆ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಆ್ಯಕ್ಚುಲಿ ನಮ್ಮದು ಟ್ರ್ಯಾಕ್ಟರ್ ಸೆಗ್ಮೆಂಟು. ಸೊ ಎಲ್ಲ ಥರ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಬಾನೆಟ್, ಫೆಂಡರ್. ಬಾನೆಟ್ ಆಡುಭಾಷೆ, ಆ್ಯಕ್ಚುಲಿ ನಮ್ಮ ಫೆಂಡರ್ ಅಂತ ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಫೆಂಡರ್ ಅಂದರೆ ರೈತರುಗಳಿಗೆ ಯಾರಿಗೂ ಅರ್ಥ ಆಗೋಲ್ಲ, ಬಾನೆಟ್ಟು ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ನೋಡ್ತಾ ಇರ್ಬೋದು ಹೆಂಗೆ ಗ್ಲಾಸಿ ಫಿನಿಶಿಂಗ್ ಬರುತ್ತೆ ಅಂತ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಪ್ರೆಸ್ ಮಾಡಿ, ಆದಷ್ಟು ಶೇರ್ ಮಾಡಿ ವಿಡಿಯೋಸು. ನಿಮ್ಮ ಸ್ನೇಹಿತರುಗಳಿಗೆ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಆಗಿದ್ರೆ ತೋರಿಸಿ. ವಿಡಿಯೋ ಫಿನಿಶಿಂಗ್ ಹೆಂಗೆ ಬರುತ್ತೆ ತೋರಿಸಿ. ಮಾಡಿಸ್ಕೊಳ್ಳೋವಂಥವ್ರು ಮಾಡಿಸ್ಕೋಬೋದು. ಯಾರಿಗಾದ್ರೂ ಇನ್ಕೇಸ್ ನೆಸೆಸಿಟಿ ಇತ್ತು ಅಂದರೆ ನಮ್ಮ ನಂಬರ್ ಕೊಡಿ, ಒಂದು ಟೈಮ್ ನಾವು ಕಾಲ್ ರಿಸೀವ್ ಮಾಡ್ತೀವಿ. ನೋಡ್ತಾ ಇರ್ಬೋದು ಯಾವ ರೀತಿ ಫಿನಿಶಿಂಗ್ ಬರ್ತಿದೆ ಅಂತ. ನೋಡಿ ಈ ಫೋಟೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಾಗಿತ್ತು ಪ್ರಾಬ್ಲಮ್ ಅಂದ್ಬಿಟ್ಟು. ಯಾವ ರೀತಿ ಆಗಿದೆ ನೋಡಿ, ಆ ರೀತಿ ಆಗಿರೋದು ಆ ರೀತಿ. ಈ ಒಂದು ಫೋಟೋ ಬರುತ್ತೆ ನೋಡಿ, ಇದು ಬಂದು ಆ್ಯಕ್ಚುಲಿ ಮಹೇಂದ್ರ ಗಾಡಿ, ಹೊಸ ಗಾಡಿ, ಇನ್ನು ಟೆಂಪ್ರರಿ ರಿಜಿಸ್ಟ್ರೇಷನ್ ಅಲ್ಲಿ ಮಾಡೋಕ್ಕಾಗಿಲ್ಲ, ನಾವು ಮಾಡಿ ಕಳಿಸಿದ್ದೀವಿ. ಹಿಂಗಾಗಿದೆ. ಬಟ್ ಡೆಂಟ್ ಫುಲ್ಲಾಗಿತ್ತು, ಅದೊಂದು ಫೋಟೋ ತಗೊಂಡಿದ್ದೀವಿ. ಇದು ಡೆಂಟ್ ಜಾಸ್ತಿ ಆಗಿತ್ತು. ಡೆಂಟ್ ಆದಾಗ ನಾನು ಇರಲಿಲ್ಲ, ಸೊ ಆಲ್ರೆಡಿ ಡೆಂಟ್ ತೆಗೆದ್ಬಿಟ್ಟಿದ್ರು ನಮ್ಮ ಟೆಕ್ನಿಷಿಯನ್ ಬಾಬು. ಅದೆಲ್ಲ ಡೆಂಟ್ ಫುಲ್ ಒಳಗೆ ಹೋಗಿತ್ತು. ಅದೆಲ್ಲ ಫೋಟೋಸ್ ಅವರು ತಗೊಂಡಿರಲಿಲ್ಲ, ನಾನು ತಗೊಂಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ನಾನು ಬಿಫೋರ್ ಹೆಂಗಿರುತ್ತೆ, ಆಫ್ಟರ್ ಹೆಂಗಿರುತ್ತೆ, ಪ್ರತಿಯೊಂದು ವಿಡಿಯೋ ಹಾಕ್ತೀನಿ ನೋಡಿ. ಈಗ ಡೆಂಟ್ ರಿಮೂವ್ ಆಗಿ ಮತ್ತೆ ಲಪ್ಪ ಗಿಪ್ಪ ಎಲ್ಲ ಮಾಡಿ, ರಿಕ್ವೆಸ್ಟ್ ಎಲ್ಲ ಮಾಡಿ ರೆಡಿ ಮಾಡ್ಕೊತಾ ಇದ್ದಾರೆ. ಫುಲ್ ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಆಟೋದು ನೋಡ್ತಾ ಇರ್ಬೋದು ನೀವು. ಯಾರೆಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ, ಆಟೋ ಒಂದೇ ಅಲ್ಲ, ಕಾರ್ ಇರ್ಬೋದು, ಆಟೋನೂ ಇರ್ಬೋದು, ಟೂ ವೀಲರಿಂದ ಇಟ್ಕೊಂಡು ಎಷ್ಟು ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ನಮಗೆ. ನೀವೆಲ್ಲ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು ಶೇರ್ ಮಾಡ್ತಾ ಹೋಗ್ತಾ ಇದ್ದರೆ ನಮಗೂ ಹೆಲ್ಪ್ ಆಗುತ್ತೆ. ನೋಡ್ತಾ ಇರ್ಬೋದು ಪ್ರತಿಯೊಂದು ಡೀಟೇಲಾಗಿ ಚೆಕ್ ಮಾಡ್ತಾ ಇದ್ದೀವಿ. ಡೀಟೇಲಾಗಿ ಚೆಕ್ ಮಾಡಿ ಟಿಂಕರಿಂಗ್ ಆ್ಯಂಡ್ ಪೇಂಟಿಂಗ್ ನಾವು ಮಾಡೋದು. ನೋಡ್ತಾ ಇರ್ಬೋದು ನೀವು. ನೋಡಿ ಇದು ಬೇಸ್ ಕೋಟು.
ಟಿಂಕರಿಂಗ್ ಎಲ್ಲ ಆಗಿ ಲಪ್ಪ ಮೆಟಲ್ ಪೇಸ್ಟ್ ಇದೆಲ್ಲ ಆದಮೇಲೆ ಫೈನಲ್ ಎಂದೇ ಎಲ್ಲ ಹೊಡೆದಾದ್ಮೇಲೆ ಇದು ಬೇಸ್ ಕೋಟ್ ಆದಮೇಲೆ ನೆಕ್ಸ್ಟು ಫೈನಲ್ ಟಚಪ್ ಪೈಂಟ್ ಬಂದಾದ್ಮೇಲೆ ಮತ್ತೆ ಲಾಕರ್ ಬರುತ್ತೆ. ಆ್ಯಕ್ಚುಲಿ ಇದು ಬೇಸ್ ಕೋಟು. ನೆಕ್ಸ್ಟು ಪೈಂಟಿಂಗು ಏನು ಗಾಡಿ ಕಲರ್ ಇರುತ್ತಲ್ಲ ಮ್ಯಾಚಿಂಗ್ಗೆ ನಾವು ತೊಗೊಂಬಂದು ಅದ್ರದ್ದು ಏನಾದ್ರು ಶಾಂಪಲ್ ತೊಗೊಂಡೋಗಿ ಗಾಡಿದು ಶಾಂಪಲ್ ತೊಗೊಂಡೋಗಿ ಮಿಕ್ಸಿಂಗ್ ಮಾಡ್ಕೊಂಡು ತೊಗೊಬರೋದು ನಾವು. ಪೈಂಟ್ ಇರ್ಬೋದು, ಗಾಡೀಲಿರೋ ಶಾಂಪಲ್ ಪೀಸ್ ಎಲ್ಲರೂ ತೊಗೊಂಡೋಗೇ ನಾವು ಪೈಂಟ್ ತೊಗೊಬರೋದು. ಡಿಫ್ರೆನ್ಸ್ ಆಗೋದಿಲ್ಲ ಕಲ್ಲರಲ್ಲಾಗಿರ್ಬೋದು, ನೋಡ್ತಾ ಇರ್ಬೋದು. ಟೈರ್ ಮೇಲುಗಡೆ ಇರೋ ಮಡ್ಗಾಡು ಬಂದೋದಕ್ಕೆ ಯಾವುದೇ ರೀತಿ ನಾವು ನೆಕ್ಸ್ಟ್ ಬರುತ್ತೆ ವಿಡಿಯೋದಲ್ಲಿ ಅದೇ ಕವರಿಂಗ್ ಮಾಡಿರಲ್ಲ, ಅಂದರೆ ಮಾಸ್ಕಿಂಗ್ ಟೇಪ್ ಗೀಪ್ ಏನೂ ಹಾಕಿರೋದಿಲ್ಲ. ಹಂಗೆ ಪೈಂಟ್ ಅದು ಫೈಬರ್ ಐಟಮ್ ಏನಿರುತ್ತಲ್ಲ ಅದಕ್ಕೆ ಮಾತ್ರ ಮಾಸ್ಕಿಂಗ್ ಟೇಪ್ ಹಾಕ್ಕೊಂಡಿರ್ತಾರೆ. ಎಲ್ಲ ನಿಮಗೆ ಡಿಫ್ರೆನ್ಸ್ ಅನಿಸೋದೇ ಇಲ್ಲ, ಮ್ಯಾಚ್ ಆಗುತ್ತೆ, 100% ಮ್ಯಾಚ್ ಆಗುತ್ತೆ. ಇದು ಬೇಸ್ ಕೋಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಬೇಸ್ ಕೋಟ್ ಆದಮೇಲೆ ನೆಕ್ಸ್ಟು ಇದೆಲ್ಲ ಡ್ರೈ ಆಗಿ ಒಂದು ಆಲ್ಮೋಸ್ಟ್ ಒಂದು 4-5 ಅವರ್ಸ್ ಡ್ರೈ ಆದಮೇಲೆ ಪೈಂಟಿಂಗಿಗೆ ಇದು ಮಾಡ್ಕೊತಾರೆ. ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇದೆಲ್ಲ ಸಪ್ರೇಟ್ ವಿಡಿಯೋ, ನಾನು ಇದನ್ನೆಲ್ಲ ಒಂದಕ್ಕೊಂದು ಲಿಂಕ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಮಹೇಂದ್ರ ಸರ್ಪಂಚ್ ಪೈಂಟಿಂಗ್ ಮಾಡ್ತಾ ಇದ್ದೀವಿ. ಬಟ್ ಅದು ಆಫ್ಟರ್ ಏನಿತ್ತಲ್ಲ ಅದು ನಾನು ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಫಿನಿಶ್ ಆದಮೇಲೆ ನಿಮಗೆ ಹಾಕ್ತೀನಿ ಹೇಗಿರುತ್ತೆ ಅಂತ. ಫೋಟೋಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು. ಫುಲ್ ರೀಸ್ಟೋರ್ ಮಾಡ್ತಾ ಇದ್ದೀವಿ. ಮಹೇಂದ್ರ 410 ಸರ್ಪಂಚ್ 2016 ಮಾಡೋದು. ಅದಾಗಿದ್ಮೇಲೆ ವಿಡಿಯೋಸ್ ಹಾಕ್ತೇನೆ. ಅದು ಸೇಲ್ಗಿದೆ ಆ್ಯಕ್ಚುಲಿ ಗಾಡಿ. ಅದು ಫುಲ್ ಕಂಪ್ಲೀಟ್ ಆದಮೇಲೆ ಫೋಟೋಸು ವೀಡಿಯೋಸು ಶೇರ್ ಮಾಡ್ತೀನಿ. ಆಸಕ್ತಿ ಇರೋರು ಬೇಕಾದರೆ ಗಾಡಿನ ಬಂದು ನೋಡಿ ಪರ್ಚೇಸ್ ಮಾಡ್ಬೋದು. ಅದು ನೆಕ್ಸ್ಟ್ ವೀಕಲ್ಲಿ ರೆಡಿ ಆಗುತ್ತೆ ಗಾಡಿ. ನೀನು ಇದು ಕಮೆಂಟ್ ಮಾಡಿ ಹೇಗಿದೆ ಅಂದ್ಬಿಟ್ಟು. ಫಸ್ಟ್ ಟೈಮ್ ಮಾಡಿರೋ ವಿಡಿಯೋ ಹಾಕ್ತಾ ಇದ್ದೀನಿ. ಹೇಗಿದೆ ಫಿನಿಶಿಂಗು ಅನ್ನೋದೆಲ್ಲ ಒಂದು ಸ್ವಲ್ಪ ಕಮೆಂಟ್ ಆಗಿರ್ಬೋದು, ಫೋನ್ ಮಾಡೋಗಿರ್ಬೋದು. ನೋಡಿ ಈಗ ಪೈಂಟಿಂಗ್ ಮಾಡ್ತಾ ಇರೋದು ಫೈನಲ್ ಫೋಟೋ. ಅದೇ ಮಾಸ್ಕಿಂಗ್ ಟೇಪ್ ಹಾಕಿಲ್ಲ ಟೈರ್ ಮೇಲುಗಡೆ ಇರೋ ಬಡಗಾಡಿಗೆ. ಫಿನಿಶಿಂಗ್ ನೋಡಿ ಹೆಂಗೆ ಬರ್ತಿದೆ, ಸೇಮ್ ಫಿನಿಶಿಂಗ್ ಬರ್ತಿದೆ. ಕಂಪ್ನಿ ಫಿನಿಶಿಂಗ್ ಏನು ಬರ್ತಿದೆಯಲ್ಲ ಸೇಮ್ ಫಿನಿಶಿಂಗ್. ಆ ಡೆಂಟ್ ಆಗಿರೋ ಫೋಟೋಸ್ ಏನಾದ್ರು ನೀವು ನೋಡಿದರೆ ಈ ರೇಂಜಿಗೆ ಹಾಕ್ತಿತ್ತು ಅನ್ನಿಸ್ತಿತ್ತು. ಅದೆಲ್ಲ ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ ಫೋಟೋಸು. ಇಷ್ಟೆಲ್ಲ ಡೆಂಟ್ ರಿಮೂವ್ ಮಾಡಿಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಯಾವುದೇ ಬಂದರೂ ಆಫ್ಟರ್ ಹೆಂಗಿರುತ್ತೆ ಬಿಫೋರ್ ಹೇಗಿರುತ್ತೆ ಅದೆಲ್ಲ ನಾನು ಡೀಟೇಲಾಗಿ ಹಾಕ್ತೀನಿ. ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು. ನೋಡಿ ಈ ಏನಿದೆ ಫೈಬರ್ ಐಟಮಿಗೆ ಮಾತ್ರ ಮಾಸ್ಕಿಂಗ್ ಟೇಪ್ ಹಾಕಿದ್ದಾರೆ. ಯಾಕೆಂದರೆ ಅದಕ್ಕೆ ಕೇಸ್ ಸ್ಪ್ರೇಜ್ ಇದ್ದರೆ ರಿಮೂವ್ ಮಾಡೋಕ್ಕಾಗಲ್ಲ ಅಂತ ನೋಡ್ತಾ ಇರ್ಬೋದು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಚೆಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.